ಅಬಲೆ ಯಾಕೆ ಮಾಡಿದೆ ಅನುದಿನವೂ ನಿನಗಾಗಿಯೇ ದುಡಿಯುವ ಶ್ರಮಜೀವಿ ಅವಳಲ್ಲವೇ ಹಗಲಿರುಳು ನಿನಗಾಗಿಯೇ ದಣಿಯುವ ಶ್ರಮಜೀವಿ ಅವಳಲ್ಲವೇ ತಾಯಿಯ ಮಡಿಲಲ್ಲಿ ಮಗುವಾಗಿ ನಿದ್ರಿಸಿದೆ ಅಜ್ಜಿಯ ಕತೆ ಕೇಳಿ ಆನಂದ ಪಡುತ್ತಿದ್ದೆ ಅಕ್ಕ ತಂಗಿಯರೊಡನೆ ಆಟವಾಡುತ್ತಿದ್ದೆ ಮದುವೆಯಾದ ಮಡದಿ ಕೈ ಹಿಡಿದು ನಡೆದಿರುವೆ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ರಾಮನ ಕಾಲದಲ್ಲಿ ಶೀಲವ ಶಂಕಿಸಿದೆ ರುಜುವಾತು ಮಾಡೆಂದು ಅಗ್ನಿಗೆ ಇಳಿಸಿರುವೆ ಪಾಂಡವರ ಪತ್ನಿಯನು ಪಗಡೆಯಲ್ಲಿ ಪಣಕ್ಕಿಟ್ಟು ತುಂಬು ಸಭೆಯ ಒಳಗೆ ವಸ್ತ್ರಗಳ ಕಳಚಿರುವೆ ದೇವರ ಹೆಸರೇಳಿ ದೇವದಾಸಿಯ ಮಾಡಿ ನೆಪ ಮಾತ್ರಕ್ಕೆ ಅವಳ ದೇವತೆ ಎನ್ನುತ್ತಿರುವೆ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ತಾಯಿಯ ಗರ್ಭಕ್ಕೆ ಕತ್ತರಿಯ ಹಾಕಿರುವೆ ಹೆಣ್ಣು ಭ್ರೂಣವನಲ್ಲೇ ಹುಣ್ಣು ಮಾಡುತ್ತಲಿರುವೆ ತಾಯಿಯ ಗರ್ಭಕ್ಕೆ ಕತ್ತರಿಯ ಹಾಕಿರುವೆ ಹೆಣ್ಣು ಭ್ರೂಣವನಲ್ಲೇ ಮಣ್ಣು ಮಾಡುತ್ತಲಿರುವೆ ಭೂಮಿಗಿಳಿಯುವ ಮೊದಲೇ ಭೂಗರ್ಭ ಸೇರಿಸುವೆ ಹೆಣ್ಣು ಶಿಶುವನ್ನು ಯಾಕೆ ಹೆಣ ಮಾಡಿ ನಗುತ್ತಿರುವೆ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ಗಂಡ ಸತ್ತವರನ್ನ ವಿಧವೆ ಮಾಡುತ್ತಲಿರುವೆ ಸತಿ ಸಹಗಮನವೆಂದು ಬೆಂಕಿಗೆ ಹಾಕಿರುವೆ ಗಂಡ ಸತ್ತವರನ್ನ ವಿಧವೆ ಮಾಡುತ್ತಲಿರುವೆ ಸತಿ ಸಹಗಮನ ಎಂದು ಬೆಂಕಿಗೆ ಹಾಕಿರುವೆ ಮಾಡದ ತಪ್ಪಿಗೆ ಮಹಿಳೆಗ್ಯಾಕೆ ಶಿಕ್ಷೆ ನೀನು ಮಾತ್ರ ಮತ್ತೆ ಮರುಮದುವೆ ಆಗಿರುವೆ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ಗಂಡು ಮಾಡದ ತಪ್ಪು ಎಣ್ಣೇನು ಮಾಡಿಹಳು ಇಬ್ಬರ ಜನನಕ್ಕೂ ಕಾರಣವು ನೀನಯ್ಯ ಗಂಡು ಮಾಡದ ತಪ್ಪು ಎಣ್ಣೇನು ಮಾಡಿಹಳು ಇಬ್ಬರ ಜನನಕ್ಕೂ ಕಾರಣವು ನೀನಯ್ಯ ಮಾಡದ ತಪ್ಪಿಗೆ ಮಹಿಳೆಗ್ಯಾಕೆ ಶಿಕ್ಷೆ ಸೃಷ್ಟಿಗೆ ಮರುಸೃಷ್ಟಿ ಹೆಣ್ಣಿಂದ ಅಲ್ಲವೇ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ಹೇಳಯ್ಯವೋ ಪುರುಷನೇ ಹೆಣ್ಣನ್ನು ಅಬಲೆ ಯಾಕೆ ಮಾಡಿದೆ ಕಿತ್ತೂರು ಚೆನ್ನಮ್ಮ ಝಾನ್ಸಿ ರಾಣಿ ಯಾರು ವನಕೆಯ ಓಬವ್ವ ವೀರವನಿತೆ ಯಾರು ಸಾಲು ಮರದ ತಾಯಿ ತಿಮ್ಮಕ್ಕ ಯಾರಯ್ಯ ಅಕ್ಷರದ ನನ್ನವ್ವ ಸಾವಿತ್ರಿ ಬಾಯಿಯು ಎದೆತರಿಗೆ ಕಟ್ಟದ ನಾರಿನ ಮನಂಗೇಲಿ ಅನುಭವ ಮಂಟಪದ ನನ್ನಕ್ಕ ಮಹಾದೇವಿ ಹೆಣ್ಣಿಲ್ಲದಿದ್ದರೆ ಬಾಳುಗೋಳಾಗುವುದು ಬದಲಾಗುವ ಪುರುಷನೇ ಹೆಣ್ಣನ್ನು ಅಬಲೆಯಂತೆ ಮಾಡುವೆ ಬದಲಾಗುವ ಪುರುಷನೇ ಹೆಣ್ಣೆಂದು ಅಬಲೆಯೆಲ್ಲ ತಿಳಿದುಕೋ ಬದಲಾಗುವ ಪುರುಷನೇ ಹೆಣ್ಣೆಂದು ಸಬಲಳೆಂದು ತಿಳಿದುಕೋ ನೀನು ಸಬಳಲೆಂದು ತಿಳಿದುಕೋ ಥ್ಯಾಂಕ್ ಯು.